ರೀಸೆಂಟಾಗಿ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಇದು ಎಲ್ಲಿ ಅಂತ ಕೇಳೋದಾದ್ರೆ ಕ್ಯಾಂಡ್ಲ್‌ವುಡ್ ಪ್ರೈವೇಟ್ ಥಿಯೇಟರ್. ನೀವು ಕೂಡ ನಿಮ್ಮ ಬರ್ತ್‌ಡೇ, ಆನಿವರ್ಸರಿ, ಪ್ರಪೋಸಲ್ಸ್ ಈ ಥರ ಸರ್ಪ್ರೈಸ್ ಏನಾದರೂ ಕೊಡಬೇಕು ಅಂದರೆ ನಮ್ಮ ನಾಗರಬಾವಿಲಿರೋ ಕ್ಯಾಂಡಲ್‌ವುಡ್ ಪ್ರೈವೇಟ್ ಥಿಯೇಟರ್‌ಗೆ ಬರಲೇಬೇಕು. ಯು ಕ್ಯಾನ್ ಬುಕ್ ಅಟ್ 1800 ಫಾರ್ 2.5 ಅವರ್. ಕೇಕ್ ಆ್ಯಂಡ್ ಡೆಕೋರೇಷನ್, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಸೊ ನಮ್ಮ ನಾಗರಬಾವಿಲಿರೋ ಕ್ಯಾಂಡ್ಲ್‌ವುಡ್ ಅನ್ನೋ ಪ್ಲೇಸ್‌ನಲ್ಲಿ ಬರ್ತ್‌ಡೇ, ಆನಿವರ್ಸರಿ ನಾವು ಏನೇ ಸೆಲೆಬ್ರೇಷನ್ ಅಂತ ಹೇಳಿದ್ರೂ ಅದನ್ನು ರೆಡಿ ಮಾಡಿಕೊಡ್ತಾರೆ, ಅಥವಾ ಏನಾದರೂ ಚೇಂಜಸ್ ಬೇಕಾದರೂ ಮಾಡಿಕೊಡ್ತಾರೆ. ಹ್ಯಾಪಿ ಬರ್ಡೇ ಅಂತ ನೇಮ್ ಬೋರ್ಡ್ ಕೂಡ ರೆಡಿ ಮಾಡಿಕೊಡ್ತಾರೆ. ಸೀಟಿಂಗ್ ಏರಿಯಾ ಕೂಡ ಹೈಜಿನಿಕ್ ಆಗಿದೆ, ಎ ಸಿ ಇದೆ, ಮತ್ತು ಪ್ರೈವೇಟ್ ಥಿಯೇಟ್ರ್ ಇದೆ, ಮತ್ತು ಮ್ಯೂಸಿಕ್ ಇದೆ. 8ರಿಂದ 10 ಜನದವರೆಗೂ ಫ್ಯಾಮಿಲಿ ಬರ್ಡೇ ಪಾರ್ಟಿ ಅಥವಾ ಫ್ರೆಂಡ್ಸ್ ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡ್ಕೋಬೋದು. ಇದ್ರ ಬಗ್ಗೆ ನಿಮ್ಗೇನಾದರೂ ಡೀಟೇಲ್ಸ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಕ್ಸ್ಟ್ರಾ ಡೀಟೇಲ್ಸ್ ಏನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇರುತ್ತೆ. ಮನೆಯಲ್ಲಿ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ. ಮಾಡಿದ್ರೂ ಕೂಡ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಮನೆಯಲ್ಲಿ ಸೆಲೆಬ್ರೇಷನ್ ಯಾವಾಗಲೂ ಮಾಡ್ತಾ ಇರ್ತೀವಿ. ಬಟ್ ಈ ಥರ ಪ್ರೈವೇಟ್ ಥಿಯೇಟ್ರ್ಗಳಲ್ಲಿ ಮಾಡೋದು ಮಕ್ಳಿಗೂ ಖುಷಿ ಕೊಡುತ್ತೆ, ನಮಗೂ ಖುಷಿ ಕೊಡುತ್ತೆ. ಈ ಥರ ಒಂದು ಮೆಮೊರಿ ಕ್ರಿಯೇಟ್ ಮಾಡೋ ಕಾನ್ಸೆಪ್ಟ್ ನನಗೆ ಮತ್ತು ನನ್ನ ಹಸ್ಬೆಂಡ್‌ಗೆ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ನಾವು ಇದನ್ನು ಚೂಸ್ ಮಾಡ್ಕೊಂಡ್ವಿ. ಫ್ಯಾಮಿಲಿ ಟೈಮ್ ಕೂಡ ನಾವು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಬಲೂನ್ ಡೆಕೋರೇಷನ್ನು ಕೂಡ, ಜೊತೆಗೆ ಫಾಗ್ ಕೂಡ ಇತ್ತು. ನನ್ನ ಮಗನಿಗೆ ಈ ಸರ್ಪ್ರೈಸ್ ತುಂಬಾ ಇಷ್ಟ ಆಯಿತು. ಅವನ ಮುಖದಲ್ಲಿರೋ ನಗು ನೋಡಿನೇ ಹೇಳ್ಬೋದು ಅವ್ನಿಗೆ ಎಷ್ಟು ಇಷ್ಟ ಆಯಿತು ಅಂತ. ಫೈನಲಿ ಮಕ್ಳು ಖುಷಿನೇ ತಂದೆ ತಾಯಿಗೆ ಬೇಕಾಗಿರೋದಲ್ವಾ? ಸೊ ನನ್ನ ಮಗನ ಬರ್ತ್‌ಡೇ ಸೆಲೆಬ್ರೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.